ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತು ವಿಜ್ಞಾನ ಕೇಂದ್ರಕ್ಕೆ ಸ್ವಾಗತ. ಈ ವೀಕ್ಷಕರೇ, ಈ ದಿನ ನಾವು ಶುಕ್ರ ಗ್ರಹ ಕೊಡುವ ರೋಗಗಳು ಯಾವ್ಯಾವ ರೋಗಗಳನ್ನು ಕೊಡುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಎಲ್ಲರೂ ಏನಂತ ತಿಳ್ಕೊಂಡಿದ್ದಾರೆ, ಶುಕ್ರ ಗ್ರಹ ಶುಭ ಗ್ರಹ ಅಂತ ತಿಳ್ಕೊಂಡಿದ್ದಾರೆ. ಹೌದು, ಗುಣದಲ್ಲಿ ಶುಕ್ರ ಶುಭ ಗ್ರಹನೇ, ಆದರೆ ಕಾರಕದಲ್ಲಿ ಅಶುಭ ಮಾಡ್ತಾನೆ. ಹೇಗೆ ಅಂದರೆ, ಶುಕ್ರ ಗ್ರಹ ಏನಾದರೂ 6ನೇ ಮನೆಯಲ್ಲಿ ಕುಳಿತಿದ್ದಾಗ ನಿಮ್ಮ ಜಾತಕದಲ್ಲಿ ಸಣ್ಣ ಪುಟ್ಟ ರೋಗಗಳನ್ನು ತಂದುಕೊಡುತ್ತೆ. 8ನೇ ಮನೆಯಲ್ಲಿ ಕುಳಿತಿದ್ದಾಗ ದೀರ್ಘಕಾಲಿಕ ರೋಗಗಳನ್ನು ತಂದುಕೊಡುತ್ತೆ. 12ನೇ ಮನೆಯಲ್ಲಿ ಕುಳಿತಿದ್ದಾಗ ಆಸ್ಪತ್ರೆಗೆ ದಾಖಲು ಮಾಡಿಸುತ್ತೆ ಮತ್ತು ಸಾವನ್ನು ತಂದುಕೊಡುತ್ತೆ. 4ನೇ ಮನೆಯಲ್ಲಿ ಕುಳಿತಿದ್ದಾಗ ಗುಣಪಡಿಸಲಾಗದ ಕಾಯಿಲೆ, ಟ್ರೀಟ್ಮೆಂಟು ವರ್ಕ್ ಆಗಲ್ಲ, ಶಾಶ್ವತವಾಗಿ ಕಾಯಿಲೆ ಇದ್ದೇ ಇರುತ್ತೆ, ಮೈಲ್ಡಾಗಿರುತ್ತೆ, ಆ ಥರ ಮಾಡುತ್ತೆ. ಮತ್ತು ಶುಕ್ರ 10ನೇ ಮನೆಯಲ್ಲಿದ್ದಾಗ ಒಂದು ದೊಡ್ಡ ರೋಗದ ಹೆಸರು, ಕಿಡ್ನಿ ಫೇಲ್ಯೂರು ಅಥವಾ ಡಯಾಲಿಸಿಸ್ ಪೇಷಂಟ್ ಅವರು, ಆ ಥರ ಒಂದು ನೇಮು, ದೊಡ್ಡ ಹೆಸರಿರುತ್ತೆ ಅದಕ್ಕೆ ಕಾಯಿಲೆಗೆ, ಅದನ್ನು ತಂದುಕೊಡುತ್ತೆ ವೀಕ್ಷಕರೇ. ಯಾವಾಗ ನೋಡಿ, ಶುಕ್ರನ ದಶಾಭುಕ್ತಿ ಕಾಲದಲ್ಲಿ ಈ ಕಾಯಿಲೆಗಳು ಬರುತ್ತದೆ. ಓಕೆ ವೀಕ್ಷಕರೇ, ಈಗ ಯಾವ್ಯಾವ ರೋಗಗಳನ್ನು ಶುಕ್ರ ಗ್ರಹ ತಂದುಕೊಡುತ್ತೆ ಅಂತ ನೋಡೋಣ ಬನ್ನಿ. ಮೂತ್ರಪಿಂಡ, ಕಿಡ್ನಿ, ಕಲ್ಲುಗಳು ಮತ್ತು ವೈಫಲ್ಯ. ನೋಡಿ, ಕೆಲವರಿಗೆ ಕಿಡ್ನಿಲಿ ಕಲ್ಲಾಗ್ತಾ ಇರುತ್ತೆ. ಈಗ ನೋಡಿ, ಕಿಡ್ನಿಲಿ ಕಲ್ಲಾಗಿದೆ ಅಲ್ವಾ, ಶುಕ್ರ ಇನ್ ಕೇಸ್ 6ನೇ ಮನೇಲಿ ಇದ್ದ ಅಂತ ತಗೊಳ್ಳಿ. ನೋಡಿ, 6ನೇ ಮನೇಲಿ ಶುಕ್ರ ಇದ್ನ, ಅವಾಗ ಏನಾಗುತ್ತೆ, ಕಿಡ್ನಿಲಿ ಕಲ್ಲಾಗುತ್ತೆ, ಅದು ವಾಸಿ ಆಗುತ್ತೆ. ಓಕೆನಾ? ಅದೇ ಶುಕ್ರ 8ರಲ್ಲೋ 12ರಲ್ಲೋ ಇದ್ದ ಅಂದ್ಕೊಳ್ಳಿ, ಆವಾಗ ಅವರು ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಡಯಾಲಿಸಿಸ್ ಪೇಷಂಟ್ ಆಗ್ತಾರೆ. ವಾರಕ್ಕೊಂದ್ಸತಿ ಅವರಿಗೆ ರಕ್ತ ಶುದ್ಧೀಕರಣ ಮಾಡಬೇಕು. ಕಿಡ್ನಿ ಕೆಲಸ ಏನು? ನಮ್ಮ ದೇಹದಲ್ಲಿರುವ ತ್ಯಾಜ್ಯ ವಸ್ತುವನ್ನು ಫಿಲ್ಟ್ರು ಮಾಡೋದು. ಆ ಫಿಲ್ಟ್ರು ಮಾಡೋ ಕಿಡ್ನಿನೇ ಕೆಲಸ ನಿಲ್ಲಿಸಿದಾಗ ಕೃತಕವಾಗಿ ನಾವು ಫಿಲ್ಟ್ರು ಮಾಡಬೇಕು, ಡಯಾಲಿಸಿಸ್, ರಕ್ತ ಶುದ್ಧೀಕರಣ ಮಾಡಬೇಕು ಅಲ್ವಾ. ಇದನ್ನು ಶುಕ್ರ ತಂದುಕೊಡುತ್ತೆ ವೀಕ್ಷಕರೇ. ಮತ್ತು ಎರಡನೆಯದಾಗಿ ನಪುಂಸಕತ್ವ, ವೀರ್ಯಾಣು ಕೊರತೆ, ನಿಮಿರುವಿಕೆಯ ಸಮಸ್ಯೆ. ಗಂಡಸ್ತನ ಅನ್ನೋದನ್ನು ಕಡಿಮೆ ಮಾಡುತ್ತೆ. ವೀರ್ಯಾಣು ಕೊರತೆ ಅಂದರೆ ಸ್ಪರ್ಮ್ ಕ್ವಾಲಿಟಿನ ಕಡಿಮೆ ಮಾಡುತ್ತೆ ಮತ್ತು ಸ್ಪರ್ಮ್ ಕೌಂಟನ್ನು ಕಡಿಮೆ ಮಾಡುತ್ತೆ. ನಿಮಿರಿಕೆಯ ಸಮಸ್ಯೆ ಅದನ್ನು ತಂದುಕೊಡುತ್ತೆ. ಓಕೆನಾ? ನೆಕ್ಸ್ಟು ಚರ್ಮದ ಸಮಸ್ಯೆ, ಬಿಳಿ ತೇಪೆಗಳು, ವೈಟ್ ಪ್ಯಾಚಸ್ಸು. ಇದರಲ್ಲಿ ಚರ್ಮದ ಸಮಸ್ಯೆ ಬುಧನು ಚರ್ಮಕ್ಕೆ ಬರ್ತಾನೆ, ಆದರೆ ಶುಕ್ರನು ಬರ್ತಾನೆ. ಶುಕ್ರ ಏನು ಮಾಡ್ತಾನೆ, ಒಂದು ಗಂಡು ಅಥವಾ ಹೆಣ್ಣಿನಲ್ಲಿ ಪ್ರೈವೇಟ್ ಪಾರ್ಟ್ ಹತ್ರ ಇರುವಂತಹ ಚರ್ಮಗಳಲ್ಲಿ ಮಾತ್ರ ಇವನು ಕೆಲಸ ಮಾಡೋದು, ಬೇರೆ ಚರ್ಮಗಳಿಗೆ ಹೋಗಲ್ಲ. ಓಕೆನಾ? ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಒಂದು ಗಂಡಸಿನಲ್ಲಿ ಅವನ ಶಿಶ್ನದ ಚರ್ಮ ಹಿಂದೆಗೆ ಬರೋಲ್ಲ, ತುಂಬ ಟೈಟ್ ಆಗ್ತಾ ಇರುತ್ತೆ. ಓಕೆನಾ? ಆವಾಗ ಅವರು ಸರ್ಕಮ್ಟೆನ್ಸಸ್ಸು ಇದನ್ನು ಮಾಡಿಕೊಂಡು ಅವರು ಮುಂದುವರಿಬೇಕಾಗುತ್ತೆ ಅಲ್ವಾ. ಅದೇ ಥರ ಒಂದು ಪ್ರೈವೇಟ್ ಪಾರ್ಟ್ ಹತ್ರ ಸುಮಾರು ಚರ್ಮಕ್ಕೆ ಸಂಬಂಧಪಟ್ಟಂಗೆ ಒಂದು ತೊಂದರೆಯನ್ನು ಶುಕ್ರ ತಂದು ಕೊಡ್ತಾನೆ. ಮತ್ತು ಆ ಪ್ರೈವೇಟ್ ಹುಡುಗಿರ ಹತ್ರನೂ ಅಷ್ಟೇ, ಹುಡುಗರ ಹತ್ರನೂ ಅಷ್ಟೇ, ಪ್ರೈವೇಟ್ ಪಾರ್ಟ್ ಹತ್ರ ಬಿಳಿ ಪ್ಯಾಚಸ್ಗಳು ಆಗುತ್ತೆ. ಇದನ್ನು ಶುಕ್ರ ತಂದು ಕೊಡುತ್ತೆ ವೀಕ್ಷಕರೇ. ನೆಕ್ಸ್ಟು ಶಿಲೀಂಧ್ರ ಮತ್ತು ಸೋಂಕು, ಫಂಗಸ್ ಆ್ಯಂಡ್ ಇನ್ಸ್ಪೆಕ್ಷನ್. ಈ ಕಾಯಿಲೆಯನ್ನು ಶುಕ್ರ ತಂದು ಕೊಡ್ತಾನೆ ವೀಕ್ಷಕರೇ. ಅದು ಪ್ರೈವೇಟ್ ಪಾರ್ಟ್ ಹತ್ರ ಮಾತ್ರ ಫಂಗಸ್ ಆ್ಯಂಡ್ ಇನ್ಸ್ಪೆಕ್ಷನ್ ಆಗೋದು, ಪ್ರೈವೇಟ್ ಪಾರ್ಟ್ ಹತ್ರ. ಶುಕ್ರ ಬಂದು ಸೆಕ್ಸ್ಯುಯಲ್ಗೆ ಕಾರಣ, ಅದರಿಂದ ಈ ಒಂದು ಕ್ಷೇತ್ರದಲ್ಲಿ ಮಾತ್ರ ಅವನು ಕೆಡಿಸ್ತಾನೆ. ಮತ್ತು ಸ್ತ್ರೀ ಜನನಾಂಗ ಕಾಯಿಲೆಗಳಿಗೆ ಶುಕ್ರ ಕಾರಣನಾಗ್ತಾನೆ. ಅದೇನೇನು ಅಂತ ನೋಡೋಣ ಬನ್ನಿ ವೀಕ್ಷಕರೇ. ಮೂತ್ರ ಮತ್ತು ಗರ್ಭಾಶಯ, ಯೂರಿನ್ ಆ್ಯಂಡ್ ಯುಟೇರಿಯಸ್, ಈ ಒಂದು ವಿಚಾರದಲ್ಲಿ ಶುಕ್ರ ಗ್ರಹ ಸಮಸ್ಯೆಯನ್ನು ತಂದುಕೊಡ್ತಾರೆ. ಮೂತ್ರ ಅಂದರೆ ಅವ್ರಿಗೆ ಯೂರಿನ್ ಆ್ಯಂಡ್ ಯೂರಿನರಿ ಟ್ರ್ಯಾಕ್ಟು ಇನ್ಸ್ಪೆಕ್ಷನ್ ಆಗ್ತಾ ಇರುತ್ತೆ ತುಂಬ. ಓಕೆನಾ? ಅದನ್ನು ಕೊಡ್ತಾನೆ. ಮತ್ತು
ಗರ್ಭಾಶಯ ಅಂದರೆ ನೋಡಿ, ಇದು ಒಂದು ಹೆಣ್ಣಿನ ಗರ್ಭಾಶಯ. ಇದರಲ್ಲಿ ಈ ಸೆಂಟ್ರು ಪಾಯಿಂಟಲ್ಲಿದೆ ನೋಡಿ, ಇದು ಗರ್ಭಾಶಯ. ಇಲ್ಲಿ ಇನ್ಸ್ಪೆಕ್ಷನ್ ಆಗ್ತಾ ಇರುತ್ತೆ. ಎರಡನೆಯದಾಗಿ ಅಂಡಾಶಯದಲ್ಲಿ ನೀರುಗುಳ್ಳೆ, ಒವೇರಿಯನ್ ಸಿಸ್ಟ್ಗಳು ನಿರ್ಮಾಣ ಆಗುತ್ತೆ. ಹಂಗಂದರೆ ನೋಡಿ, ಡಿಫ್ರೆನ್ಸ್ ಹೇಳ್ಬಿಡ್ತೀನಿ. ಇದು ಗರ್ಭಾಶಯ, ಇಲ್ಲಿರೋದು ಅಂಡಾಶಯ. ಓಕೆನಾ? ಒಂದು ಹೆಣ್ಣು ಪ್ರತಿ ತಿಂಗಳು ಮುಟ್ಟಾಕಬೇಕು, ಮುಟ್ಟಾಕ್ತಾರೆ, ಅದನ್ನು ವಿಚಾರ ಅಲ್ಲಿ ಬರ್ತೀನಿ. ಒಂದು ಹೆಣ್ಣು ಪ್ರತಿ ತಿಂಗಳು ಒಂದು ಹೆಣ್ಣಿನಲ್ಲಿ ಈ ಒಂದು ಅಂಡಾಶಯದಲ್ಲಿ ಒಂದೊಂದು ಎಗ್ ಮೊಟ್ಟೆಗಳು ರಿಲೀಸ್ ಆಗ್ತಾ ಹೋಗುತ್ತೆ. ಇಲ್ಲಿಂದ ರಿಲೀಸ್ ಆಗಿ ಗರ್ಭಾಶಯಕ್ಕೆ ಬರುತ್ತೆ. ಓಕೆನಾ? ಬಂದು ಆ ಒಂದು ಮೊಟ್ಟೆ ಇದೇ ಜಾಗದಲ್ಲಿ ಒಂದು ತಿಂಗಳು ವೀರ್ಯಾಣುಗೋಸ್ಕರ ಕಾಯ್ತಾ ಇರುತ್ತೆ. ಆ ಒಂದು ತಿಂಗಳಲ್ಲಿ ವೀರ್ಯಾಣು ಬಂದರೆ ಆ ಒಂದು ಮೊಟ್ಟೆ ಭ್ರೂಣವನ್ನು ಕಟ್ತಾ ಇದೇ ಜಾಗದಲ್ಲಿ ಮಗು ಬೆಳೀತಾ ಹೋಗುತ್ತೆ, ಭ್ರೂಣವನ್ನು ಕಟ್ತಾ ಹೋಗುತ್ತೆ. ಇಲ್ಲ ಒಂದು ತಿಂಗಳಾದರೂ ವೀರ್ಯಾಣು ಅದಕ್ಕೆ ಸಿಕ್ಕಲಿಲ್ಲ ಅಂದಾಗ ಒಂದು ತಿಂಗಳ ಅವಧಿವರೆಗೂ ಕಾದು ನಂತರ ಆ ಒಂದು ಮೊಟ್ಟೆ ಕಶ್ಮಲಗೊಳ್ಳುತ್ತದೆ. ಓಕೆನಾ? ಕಶ್ಮಲಗೊಂಡಾಗ ಆವಾಗ ಅವರಿಗೆ ಪೀರಿಯಡ್ ಟೈಮು, ಬ್ಲೀಡಿಂಗ್ ಆಗಿ ಪೀರಿಯಡ್ ಆಗುತ್ತೆ. ಓಕೆನಾ? ಇದರಲ್ಲಿ ಅಂಡಾಶಯದಲ್ಲಿ ನೀರುಗುಳ್ಳೆ, ಇಲ್ಲಿ ಏನಾಗುತ್ತೆ, ಅವ್ರಿಗೆ ಒಂದು ಎಗ್ ರಿಲೀಸ್ ಆಗಲ್ಲ. ಇಲ್ಲಿ ನೀರುಗುಳ್ಳೆ ಅಥವಾ ಗೆಡ್ಡೆ ಥರ ಆಗ್ತಾ ಇರುತ್ತೆ. ಓಕೆನಾ ವೀಕ್ಷಕರೇ? ಇದು ಗೆಡ್ಡೆ ಥರ ಆಗಿ ಸಣ್ಣದಾಗಿರಲ್ಲ, ದೊಡ್ಡದಾಗ್ತಾ ಒಂದು ಇವರು ಹೊಟ್ಟೆ ಎಷ್ಟಿದೆಯೋ ಅದರಲ್ಲಿ 3/4% ಇದೇ ತುಂಬ್ಕೊಂಬಿಡುತ್ತೆ. ಆ ಥರನೂ ಆಗುತ್ತೆ. ಆವಾಗ ಏನಾಗುತ್ತೆ, ಸಮಸ್ಯೆ ಏನಾದ್ರು ದೊಡ್ಡದಾದರೆ ಆವಾಗ ವೈದ್ಯರು ಹೇಳ್ತಾರೆ ಇವರಿಗೆ ಗರ್ಭಕೋಶವನ್ನು ತೆಗಿಬೇಕು, ಇಲ್ಲಾಂದರೆ ಅವರು ಉಳಿಯೋದೇ ಕಷ್ಟ ಅಂತ ಹೇಳ್ತಾರೆ. ಆವಾಗ ಗರ್ಭಕೋಶವನ್ನು ತೆಗಿಬೇಕಾಗುತ್ತೆ. ಮದುವೆ ಆಗಿ ಮಕ್ಕಳಾಗಿದ್ದು ಈ ಥರ ಸಮಸ್ಯೆ ಆಗಿ ಗರ್ಭಕೋಶ ತೆಗೆದ್ರೆ ಸಮಸ್ಯೆ ಇಲ್ಲ. ಈಗಿನ ಒಂದು ಆಹಾರ ಪದ್ಧತಿ ಸರಿ ಇಲ್ಲ, ಜೀವನ ಶೈಲಿ ಸರಿ ಇಲ್ಲ. ಮದುವೆ ಮುಂಚೆನೇ ಒಂದು ಹುಡುಗಿಗೆ ಈ ಥರ ಸಮಸ್ಯೆ ಆಗಿ ಗರ್ಭಕೋಶ ತೆಗೆದುಬಿಟ್ರೆ ಸಮಸ್ಯೆ ಆಗುತ್ತೆ, ಸಂತಾನೋತ್ಪತ್ತಿ ಆಗಲ್ಲ. ಇದನ್ನು ಶುಕ್ರ ಗ್ರಹ ತಂದುಕೊಡುತ್ತೆ ವೀಕ್ಷಕರೇ. ನೆಕ್ಸ್ಟು PCOD, ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್, ಪಾಲಿಸಿಸ್ಟಿಕ್ ಅಂಡಾಶಯ ಕಾಯಿಲೆ. ಇದು ಮಹಿಳೆಯರ ಸಂತಾನೋತ್ಪತ್ತಿಗೆ ಸಮಸ್ಯೆಯನ್ನು ಉಂಟು ಮಾಡುತ್ತದೆ. ಈಗ ನಾನೀಗ ಹೇಳಿದ್ನಲ್ಲ, ಅದೇ ಸೇಮ್ ಇಲ್ಲಿ ಕೊಟ್ಟಿರೋದು, ಉಂಟು ಮಾಡುತ್ತದೆ. ಹಾರ್ಮೋನ್ಗಳ ಅಸಮತೋಲನ, ಅನಿಯಮಿತ ಮುಟ್ಟು, ಫಲವತ್ತತೆಯ ಸಮಸ್ಯೆ. ನೋಡಿ, ಹಾರ್ಮೋನ್ಗಳು ಇವ್ರಿಗೆ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಸೆಕ್ಸ್ಯುವಲ್ ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಮತ್ತು ಅನಿಯಮಿತ ಮುಟ್ಟು 1.5 ತಿಂಗಳಿಗಾಗೋದು ಅಥವಾ 1 ತಿಂಗಳಿಗಿಂತ ಮುಂಚೆನೇ ಆಗ್ಬಿಡೋದು, ಈ ರೀತಿ ಆಗ್ತಾ ಇರುತ್ತೆ. ಮತ್ತು ಫಲವತ್ತತೆಯ ಸಮಸ್ಯೆ ಹಾಗಂತ ಅಂದರೆ ಇಲ್ಲಿ ರಿಲೀಸ್ ಆದಂತಹ ಪ್ರತಿ 1 ತಿಂಗಳಿಗೊಂದ್ಸತಿ ಇಲ್ಲಿಂದ ರಿಲೀಸ್ ಆದಂತಹ ಎಗ್ಗು, ಒಂದು ಮೊಟ್ಟೆ ಗರ್ಭಾಶಯದಲ್ಲಿ ವೀರ್ಯಾಣುಗೋಸ್ಕರ ಕಾಯ್ತಾ ಇರುತ್ತೆ. ಅದು ವೀರ್ಯಾಣು ಬಂದ ತಕ್ಷಣ ಅದು ರಿಸೀವ್ ಮಾಡ್ಕೊಬೇಕು ವೀರ್ಯಾಣುನ. ಓಕೆನಾ? ಇಲ್ಲಿ ತುಂಬ ಇದು ವೀಕ್ ಆದಾಗ ಏನಾಗುತ್ತೆ, ಮೊಟ್ಟೆನೂ ವೀಕ್ ಆಗುತ್ತೆ, ವೀರ್ಯಾಣು ಹೋದ್ರೂ ಅದು ರಿಸೀವ್ ಮಾಡ್ಕೊಳ್ಳಲ್ಲ. ಆವಾಗ ಆ ಹೆಣ್ಣು ಗರ್ಭಿಣಿ ಆಗೋಕ್ಕೆ ಆಗಲ್ಲ. ಇದಕ್ಕೆಲ್ಲ ನೇರ ಕಾರಣ ಶುಕ್ರ ಗ್ರಹ ವೀಕ್ಷಕರೇ. ಮತ್ತು ವೀಕ್ಷಕರೇ, ಇಲ್ಲಿ ಮುಖ್ಯವಾದ ವಿಷಯ ಏನೆಂದರೆ, ಒಬ್ಬರು ಜಾತಕದಲ್ಲಿ ಶುಕ್ರ ಗ್ರಹ 8ನೇ ಮನೇಲಿ ಇರ್ತಾನೆ ಅಥವಾ 12ನೇ ಮನೇಲಿ ಇರ್ತಾನೆ ಅಲ್ವಾ, ಅದು ಬ್ಯಾಡ್ ಹೌಸ್. ಓಕೆನಾ? ದಶಾಭುಕ್ತಿನೂ ಅದೇ ನಡೀತಾ ಇರುತ್ತೆ. ನೀವೇನು ಮಾಡ್ತೀರಾ, ಕಾಂಪೌಂಡ್ರುಗಳ ಹತ್ರ ಹೋಗಿ ಹಿಂಗೆ ನಮ್ಗೆ ಸಮಸ್ಯೆ ಇದೆ ಅಂತ ನೋಡ್ತೀರಾ. ಅವರು 8ನೇ ಮನೇಲಿ ಶುಕ್ರ ಇದ್ದಾನೆ, 12ರಲ್ಲಿದ್ದಾನೆ, ಶುಕ್ರನ ಬಲಪಡಿಸ್ಬೇಕು, ಶುಕ್ರಂದು ಹರಳಾಕೊಳ್ಳಿ ಅಂತ ಅವ್ರು ರೆಫರ್ ಮಾಡಿಬಿಡ್ತಾರೆ. 8ನೇ ಮನೇಲಿರೋರು 12ನೇ ಮನೇಲಿ ದಾನ ಮಾಡಬೇಕು, ಬಲಪಡಿಸ್ಬಾರ್ದು. ಹರಳನ್ನು ಅವ್ರು ಹಾಕೊಂಡ್ಬಿಟ್ರೆ ಶುಕ್ರ ಇನ್ನೂ ಸ್ಟ್ರಾಂಗ್ ಆಗ್ತಾನೆ. ಶತ್ರುನ ಹೊರಗಡೆ ಇರೋ ಶತ್ರುನ ತಂದು ನಮ್ಮ ಮನೆಗೆ ಇಟ್ಕೊಂಡಂಗೆ ಆಗುತ್ತೆ. ಅದರಿಂದ ಹುಷಾರಾಗಿ ನೋಡಿಕೊಂಡು ಪರಿಹಾರವನ್ನು ತಗೋಬೇಕು ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಗ್ರಹದ ರೋಗಗಳ ಬಗ್ಗೆ ನಾವು ವೈಜ್ಞಾನಿಕವಾಗಿ ತಿಳಿದುಕೊಳ್ಳೋಣ. ಮೌಢ್ಯಕ್ಕೆ ಒಳಗಾಗೋದು ಬೇಡ. ಜ್ಯೋತಿಷ್ಯ ಸತ್ಯ, ಜ್ಯೋತಿಷಿಗಳು ಕೆಲವೊಬ್ಬರು ಸುಳ್ಳು. ನಾವು ರಿಯಲ್ಲಾಗಿ ಜ್ಯೋತಿಷ್ಯ ಏನಿದೆ, ಸತ್ಯ ಏನಿದೆ, ಅದಕ್ಕೆ ಮಾತ್ರ ತಿಳ್ಕೊಳ್ಳೋಣ ವೀಕ್ಷಕರೇ.
ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ. ಓಂ ನಮಃ ಶಿವಾಯ.